ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೇವಲ ತುಂಡು ಪೇಪರ್ನಿಂದ ನಾವು ಎಷ್ಟೆಲ್ಲ ಕ್ಲೀನ್ ಮಾಡಬಹುದು ಅಂತದನ್ನು ತೋರಿಸ್ತಾ ಇದ್ದೀನಿ. ನಮ್ಮ ಮನೆಗಳಲ್ಲಿ ಡೈಲಿ ಕ್ಲೀನಿಂಗ್ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಪೇಪರ್ಗಳನ್ನು ತುಂಡು ಮಾಡಿಕೊಂಡು ಅದಕ್ಕೆ ನಾನು ವಿಮ್ ಲಿಕ್ವಿಡನ್ನು ಜಸ್ಟ್ 1 ಸ್ಪೂನಲ್ಲಿ ನೋಡಿ ಇದಿಷ್ಟು ಪೇಪರ್ಗೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಒಂದೇ 1 ಸ್ಪೂನಲ್ಲಿ ನಾವು ಎಷ್ಟೆಲ್ಲ ಕ್ಲೀನ್ ಮಾಡಬಹುದು ಗೊತ್ತಾ. ಈಗ ನಾನು ಒಂದು ಪೇಪರ್ನ ತೊಗೊಂಡ್ಬಿಟ್ಟು ಇದನ್ನು ಮಿರರ್ ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ ಬಳಸ್ತಾ ಇದ್ದೀನಿ. ವಾಶ್ ಬೇಸಿನ್ ಹತ್ರ ಇರುವಂತಹ ಮಿರರ್ ಡೈಲಿ ಕ್ಲೀನ್ ಮಾಡಲೇಬೇಕಾಗುತ್ತೆ. ತುಂಬ ಗಲೀಜಾಗಿರುತ್ತೆ, ಧೂಳೆಲ್ಲ ಮೆತ್ಕೊಂಡಿರುತ್ತೆ. ಸಣ್ಣ ಮಕ್ಕಳೆಲ್ಲ ಆ ಮಿರರ್ನ ಮುಟ್ಟಿದ್ರೆ ಕೂಡ ಅದು ಜಿಡ್ಜಿಡ್ಡಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಕ್ಲೀನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರುವಂತೆ ಪೇಪರು ಈ ಡಸ್ಟನ್ನು ಕ್ಲೀನ್ ಮಾಡೋದ್ರಲ್ಲಿ ತುಂಬಾ ಸಹಾಯ ಮಾಡುತ್ತೆ. ನೋಡಿ, ನಾನು ಆ ಪೇಪರ್ಗೆ ಸ್ವಲ್ಪ ನೀರನ್ನು ಚೂರಷ್ಟೇ ನೀರನ್ನು ಹಾಕ್ಕೊಂಡ್ಬಿಟ್ಟು ನಂತರ ಪೂರ್ತಿ ಮಿರರನ್ನು ಈ ಥರ ನಾನು ಉಜ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡೋದ್ರಿಂದ ಮಿರರ್ ಫುಲ್ಲು ಹೊಸದ್ರಂತೆ ಹಾಗೆ ಪಳ ಅಂತ ಹೊಳೆಯುವಂತೆ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಆಗುತ್ತೆ ಅಂತ ಹೇಳಿ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ನೋಡಿ, ಫುಲ್ ನೀಟಾಗಿ ನಾವು ಮಿರರ್ ಪೂರ್ತಿ ಆ ವಿಮ್ ಲಿಕ್ವಿಡನ್ನು ನಾವೇನು ಪಾತ್ರೆ ತೊಳೆಯೋಕ್ಕೆ ಅಂತಂದೇಳಿ ಬಳಸ್ತೀವಲ್ವ, ಆ ಲಿಕ್ವಿಡನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಯಾವುದಿರುತ್ತೋ ಅದನ್ನು ನೀವು ತೊಗೋಬಹುದು. ನೋಡಿ, ಇಲ್ಲಿ ನಾನು ಪೂರ್ತಿಯಾಗಿ ಮಿರರ್ಗೆ ನಾನು ಅದನ್ನು ಹಚ್ಕೊಂಡ ನಂತರ ಡ್ರೈ ಆಗಿರುವಂತಹ ಕ್ಲಾತನ್ನು ತೊಗೊಂಡು ಅದನ್ನು ನೀಟಾಗಿ ಒರೆಸ್ಕೋತೀನಿ. ನೋಡಿ, ಈ ಒಣ ಬಟ್ಟೆಯಿಂದ ನಾವು ಜಸ್ಟ್ ಈ ರೀತಿ ಒರೆಸ್ಕೊಂಡ್ರೆ ಆಯಿತು, ಎಷ್ಟು ಕ್ಲೀನ್ ಆಗುತ್ತೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಹೊಸದ್ರಂತೆ ಕಾಣೋ ಥರ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಹೇಳಿ. ಈಗ ನಾವು ಇನ್ನೊಂದು ಪೇಪರ್ನ ತುಂಡನ್ನು ತೊಗೊಂಡ್ಬಿಟ್ಟು ನಾನು ವಾಶ್ ಬೇಸಿನನ್ನು ಕ್ಲೀನ್ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಜಸ್ಟ್ ನೋಡಿ, ವಾಶ್ ಬೇಸಿನ್ ಕೂಡ ನಾವು ಜಸ್ಟ್ ಒಂದು ಪೇಪರ್ನ ತುಂಡಿನಿಂದ ಕೂಡ ಕ್ಲೀನ್ ಮಾಡಬಹುದು. ನೋಡಿ, ಈ ರೀತಿ ಇದೆಯಲ್ಲ. ಈಗ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನು ಪೂರ್ತಿ ವಾಶ್ ಬೇಸನನ್ನು ಈ ಪೇಪರಿಂದ ಈ ರೀತಿ ಉಜ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಉಜ್ಜುವಾಗ ಅಲ್ಲಲ್ಲಿ ಏನಾದರೂ ಚಿಕ್ಕದಾಗಿ ಪೇಪರ್ ಕಟ್ಟಾಗಿರುತ್ತಲ್ವ, ಅದು ಆ ಸಿಂಕ್ ಒಳಗಡೆ, ಆ ವಾಶ್ ಬೇಸಿನ್ ಒಳಗಡೆ ಹೋಗದೇ ಇರೋ ರೀತಿ ನೀವು ನೋಡ್ಕೊಳ್ಳಿ, ಇಲ್ಲಾಂದರೆ ಕಟ್ಕೊಂಡು ಬಿಡುತ್ತೆ. ಸೊ ಇದನ್ನು ಉಜ್ಜಿ ಆದ ತಕ್ಷಣ ನೀವು ನೀಟಾಗಿ ಆ ಪೇಪರ್ ತುಂಡುಗಳನ್ನು ಕೂಡ ತೆಗೆದು ಹಾಕಿಬಿಟ್ರೆ ಆಯಿತು, ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಪೂರ್ತಿಯಾಗಿ ಉಜ್ಜಿದ ನಂತರ ಕ್ಲೀನಾಗಿರೋ ನೀರಿನಿಂದ ಅದನ್ನು ಪೂರ್ತಿ ನಾವು ಈ ರೀತಿ ವಾಶ್ ಮಾಡಿದರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ನೋಡಿ, ಮುಂಚೆ ಹೇಗಿತ್ತು ಈಗ ಹೇಗಾಗಿದೆ, ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ನಿಮಗೂ ಕೂಡ ಈ ಟಿಪ್ಸು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದ್ರ ಜೊತೆಗೆ ನಾನು ಅಡುಗೆ ಮನೆಯ ಸಿಂಕನ್ನು ಕೂಡ ಕಟ್ಗಳದೇ ಇರೋ ರೀತಿ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ನೋಡಿ, ಅಡುಗೆ ಮನೆ ಸಿಂಕು ಅಲ್ಲಿ ಕೆಲವೊಂದು ಸರಿ ಬ್ಲಾಕ್ ಆಗಿಬಿಟ್ಟು ನಮ್ಮ ಫುಡ್ ಪಾರ್ಟಿಕಲ್ಸ್ ಎಲ್ಲ ಅಲ್ಲಿ ಸೇರಿಕೊಂಡು ಬ್ಲಾಕ್ ಆಗಿಬಿಟ್ಟಿರುತ್ತಲ್ವ, ಅದನ್ನು ಕೂಡ ನಾವು ಹೋಗಿಸ್ಬೋದು. ಹೇಗೆ ಅಂದರೆ ನಾನಿಲ್ಲಿ ಒಂದು ಈನೋ ಪ್ಯಾಕೆಟನ್ನು ನಾನಿಲ್ಲಿ ಪೂರ್ತಿ ಸಿಂಕಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಈನೋ ಪ್ಯಾಕೆಟ್ ಇಲ್ಲ ಅಂದರೆ ಅಡುಗೆ ಸೋಡಾ ಕೂಡ ಹಾಕ್ಕೋಬಹುದು. ನಾನು ಒಂದು ಪೂರ್ತಿ ಈನೋ ಪ್ಯಾಕೆಟನ್ನು ಪೂರ್ತಿ ಸಿಂಕ್ ಒಳಗಡೆ ಈ ರೀತಿ ಹಾಕ್ಕೊಂಡಿದ್ದೀನಿ. ನೀವು ರಾತ್ರಿ ಮಲಗುವಾಗ ಎಲ್ಲ ನೀವು ಸಿಂಕ್ ಅಡುಗೆ ಮನೆ ಕ್ಲೀನ್ ಮಾಡಿದ ಮೇಲೆ ಈ ರೀತಿ ಮಾಡಿದರೆ ನಿಮಗೆ ಒಂದು 4-5 ದಿನದಲ್ಲೇ ವ್ಯತ್ಯಾಸ ಗೊತ್ತಾಗುತ್ತೆ. ಸಿಂಕ್ ಕ್ಲೀನಾಗಿ ನೀರು ಹೋಗುತ್ತೆ, ಹಾಗೆ ಅದರಿಂದ ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ. ಹಾಗೆಯೇ ನಂತರ ನಾನಿಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಆಗ ನಾವು ಯೂಸ್ ಮಾಡಿರುವಂತಹ ನಿಂಬೆಹಣ್ಣಿನ ಸಿಪ್ಪೆನ ನಾನು 1-2-3 ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಯೂಸ್ ಮಾಡಿ ಬಿಸಾಕುವಂತಹ ನಿಂಬೆಹಣ್ಣಿನ ಸಿಪ್ಪೆನೂ ಕೂಡ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಕೂಡ ಈ ಸಿಪ್ಪೆಯಲ್ಲೂ ಕೂಡ ಇನ್ನೂ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಸೊ ಅದನ್ನು ಕೂಡ ನಾವು ಕ್ಲೀನ್ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ 1-1.5 ಸ್ಪೂನಿನಷ್ಟು ಕಲ್ಲುಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಪೂರ್ತಿ ಎರಡೂ ಕೂಡ ನೀಟಾಗಿ ನೀರಲ್ಲಿ ಕುದಿಬೇಕು. ಆ ಉಪ್ಪೆಲ್ಲ ಕರಗಿಬಿಟ್ಟು ನೀರು ಪೂರ್ತಿ ಕುದಿಬೇಕು ಫ್ರೆಂಡ್ಸ್. ಅಷ್ಟಾದ ಮೇಲೆ ನೀವು ಆಫ್ ಮಾಡಿ ಇದನ್ನು.
ನಂತರ ನೋಡಿ ಇಲ್ಲಿ ಈ ನೀರನ್ನು ನಾವೇನು ಕುದಿಸಿ ಇದನ್ನ ಇಟ್ಕೊಂಡಿದ್ವಲ್ಲ, ಆ ನೀರನ್ನು ನಾವೇನು ಇನೋ ಪ್ಯಾಕೆಟ್ ಹಾಕಿದ್ವಲ್ಲ ಅಲ್ಲಿ ಪೂರ್ತಿ ನೀರನ್ನು, ನಾವು ಬಿಸಿ ನೀರನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದರಿಂದ ಸಿಂಕಲ್ಲಿ ಆಗಿರುವಂತಹ ಎಣ್ಣೆ ಜಿಡ್ಡಾಗಿರುತ್ತಲ್ಲ ಅದು ಕೂಡ ಹೋಗುತ್ತೆ. ಹಾಗೆಯೇ ಸಿಂಕ್ ಕ್ಲಿಯರಾಗಿ ನೀರು ಹೋಗೋ ಥರ ಆಗುತ್ತೆ. ಸಿಂಕಿಂದ ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ, ನೀಟಾಗಿ ಚೆನ್ನಾಗಾಗುತ್ತೆ. ಹಾಗೆಯೇ ಇದನ್ನು ನಾವು ಏನಿತ್ತಲ್ಲ ಈ ನಿಂಬೆಹಣ್ಣಿನ ಸಿಪ್ಪೆ, ಅದನ್ನೂ ಕೂಡ ನಾವು ಈ ಸಿಂಕನ್ನು ಕ್ಲೀನ್ ಮಾಡಲಿಕ್ಕೆ ಬಳಸಬಹುದು. ಜಿಡ್ಡೆಲ್ಲ ನೀಟಾಗಿ ಹೋಗುತ್ತೆ ಫ್ರೆಂಡ್ಸ್. ನಾವು ಹೆಂಗಸರು ಎಲ್ಲ ಕೆಲಸನೂ ಮಾಡಬೇಕು ಅಲ್ವಾ? ಸೊ ನಾವು ಈ ರೀತಿ ಟಿಪ್ಸ್ಗಳನ್ನು ಅಳವಡಿಸ್ಕೊಂಡ್ರೆ ನಮ್ಮ ಎನರ್ಜಿ ಕೂಡ ಸ್ವಲ್ಪ ಸೇವ್ ಆಗುತ್ತೆ ಅನ್ಬೋದು. ಏಕೆಂದರೆ ಎಲ್ಲ ಕೆಲಸನೂ ನಾವೇ ಮಾಡೋದ್ರಿಂದ ಸ್ವಲ್ಪ ನಮಗೆ ಈ ಥರ ಟಿಪ್ಸ್ಗಳನ್ನು ಅಳವಡಿಸ್ಕೊಂಡ್ಬಿಟ್ಟು ನಾವು ನಮ್ಮ ಎನರ್ಜಿನ ಸೇವ್ ಮಾಡಿಕೊಳ್ಳೇಬೇಕಾಗುತ್ತೆ. ಹಾಗೆಯೇ ನೋಡಿ, ಈಗ ಎಷ್ಟು ಕ್ಲಿಯರ್ ಆಗಿದೆ ನಮ್ಮ ಸಿಂಕ್ ಅಂತ ಹೇಳಿ, ನೀಟಾಗಿ ನೀರು ಹೋಗೋ ಥರ ಆಗಿದೆ, ಹಾಗೆಯೇ ಕ್ಲೀನ್ ಆಗಿದೆ. ನಂತರ ನಾನು ಈ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಯೂಸ್ ಮಾಡುವಂತಹ ಡಿಟರ್ಜೆಂಟ್ ಪೌಡರ್ ಯಾವುದಾದ್ರೂ ಆಗ್ಬೋದು, ಅದನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ನೀವು ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡುವಂಥ ಸ್ಕ್ರಬ್ಬರ್ನ ಇದಕ್ಕೆ ಹಾಕ್ಕೋಬೇಕು. ನೋಡಿ, ಈ ರೀತಿ ನೀವು ರಾತ್ರಿ ಈ ಥರ ಹಾಕಿಟ್ರೆ ನಿಮ್ಮ ಸ್ಕ್ರಬ್ಬರಲ್ಲಿ ಅಂಟ್ಕೊಂಡಿರುವಂತಹ ಫುಡ್ ಪಾರ್ಟಿಕಲ್ಸ್ ಆಗಲಿ ಅವೆಲ್ಲ ಕ್ಲೀನಾಗಿ ನೀಟಾಗಿ ರಿಮೂವ್ ಆಗುತ್ತೆ. ಇದರಿಂದ ಜಿರಳೆಗಳು ಬರೋದಿಲ್ಲ. ಸೊ ಈ ಸ್ಕ್ರಬ್ಬರ್ ಕೂಡ ನೀಟಾಗಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ. ಈ ಟಿಪ್ಸ್ಗಳಲ್ಲಿ ಯಾವುದಾದ್ರೂ ನಿಮಗೆ ಒಂದಾದರೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲಲ್ಲಿ ಬರ್ತಿರೋ ವಿಡಿಯೋಸ್ಗಳು ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಎಲ್ಲರಿಗೂ ಶೇರ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.